ಇನ್ನು ದಿಲ್ಲಿಯಲ್ಲಿ ಖರ್ಗೆ ಭೇಟಿಯಾಗಿರುವಂತಹ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಎಸ್ಟಿ ಸಮುದಾಯದ ಕೋಟಾ ಭರ್ತಿ ಮಾಡೋದಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಎಸ್ಟಿ ಶಾಸಕರ ರಾಜೀನಾಮೆಯಿಂದ ತೆರವಾಗಿರುವಂತಹ 2 ಸ್ಥಾನಗಳು, 2 ಸಚಿವ ಸ್ಥಾನಗಳನ್ನು ಎಸ್ಟಿ ಶಾಸಕರಿಂದಲೇ ತೆರವಾಗಿದ್ದಾವೆ. ಆ ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಇಲ್ಲದೆ ಹೋದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಮುಂದೆ ಬ್ಯಾಕ್ ಟು ಬ್ಯಾಕ್ ಸ್ಥಳೀಯ ಸಂಸ್ಥೆಗಳ ಬೈ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಚುನಾವಣೆಗಳು ಬರ್ತಿದ್ದಾವೆ, ಎಲ್ಲವೂ ಆಗ್ತಾ ಇದೆ. ಹಾಗಾಗಿ ಖಾಲಿ ಇರುವಂತಹ 2 ಸ್ಥಾನಗಳನ್ನು ತುಂಬುವಂತೆ ಒತ್ತಾಯವನ್ನು ಹೇರಲಾಗ್ತಾ ಇದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ನಾಯಕತ್ವ ಬದಲಾವಣೆಯ ಕುರಿತು ಸಹ ಚರ್ಚೆಯನ್ನ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದು ಡೆವಲಪ್ಮೆಂಟ್ ಇರಬಹುದು, ಮುಂದಿನ ಚುನಾವಣೆ ಬಗ್ಗೆ ಇರಬಹುದು, ಚರ್ಚೆ ಆಗ್ತದೆ. ಪರಮೇಶ್ವರ್ ಸೀನಿಯಾರಿಟಿ ಕ್ಲೇಮ್ ಮಾಡಿದ್ದಾರೆ. 2013 ನಾನು 8 ವರ್ಷ ಅಧ್ಯಕ್ಷನಾಗಿದ್ದೆ, ನನ್ನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದು, ಹಾಗಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದ್ರು. ಕ್ಲೇಮ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ 8 ವರ್ಷ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಬನ್ನಿ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಅವ್ರು ಅಂತ ಹೇಳ್ತೇವೆ, ಅವ್ರ ಸೀನಿಯಾರಿಟಿ ಇದೆ, ತಪ್ಪಿಲ್ಲ. ಅದು ಅಂತಿಮವಾಗಿ ಯಾರು ಮಾಡೋರು? ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ. ನಮ್ದು ಏನಿದ್ರೆ ಕ್ಲೇಮ್ ಅಷ್ಟೇ. ಇಲ್ಲ, ಈಗ ಸಾಕು, ನಮ್ಮ ಅಧ್ಯಕ್ಷರ ಸೀಮಿತವಾಗಿ ಅಷ್ಟೇ ಮಾತಾಡೋಣ. ಮತ್ತೀಗ ಎಲ್ಲಿ ದಿಲ್ಲಿ ಸುತ್ತ ಮತ್ತೆ ಕಾಶ್ಮೀರ ಬೇಡ. ಆಪ್ಷನ್ಗಳ ಬಗ್ಗೆ ಏನಾಗುತ್ತೆ ಅಂದ್ರೆ ಆಯ್ಕೆಗಳು ಕೊಡ್ತಾರೆ. ಈಗ ಪಕ್ಷದ ವರಿಷ್ಠ ಏನಾದ್ರೆ ಇವ್ರು ಬೇಡ ಅಂತಂದ್ರೆ 3ನೇ ಆಪ್ಷನ್ ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದಾ, ಪರಮೇಶ್ವರ್ ಆಗಿರ್ಬೋದಾ, ಅಥವಾ ಖರ್ಗೆ ಆಗಿರ್ಬೋದಾ ಅನ್ನೋದು ಕುತೂಹಲ ಜನರು ಕಾರ್ಯಕರ್ತರ ಮೇಲೆ ನಮಗೂ ಇದೆ. ಅಂತ ಸನ್ನಿವೇಶ ಬಂದಿಲ್ಲ ಅಂತಂದ್ರೆ ಹೇಳಿದ್ರು. ನಾವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬಂದೇ ಇಲ್ಲ. ಈಗ ಬರ್ದೆ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತ್ ನಾವು ಯಾವಾಗ ಇರ್ತಾರೆ ಗವರ್ನರ್ ಅಂದ್ರೆ ಏನ್ ಮಾಡೋದು? ಕೋರ್ಟ್ ಕಳಿಲಿಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ, ಹಂಗಾಗಿದೆ. ನಿಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ವಾ ಸರ್? ನಾವು ಪಕ್ಷದ ಜೊತೆ ಇದ್ದೀವಿ. ಪಕ್ಷ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.